ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಏನು ರಾಜ್ಯದಲ್ಲಿ ಈಗ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ರಾಜ್ಯದಲ್ಲಿ ಬಹಳಷ್ಟು ಮತದಾರರು ಭರ್ತಿ ಮಾಡಿ ಫಾರ್ಮ್ಗಳನ್ನು BLO ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ. BLO ಅವರಿಗೆ ಸಬ್ಮಿಟ್ ಮಾಡಿರುವಂಥ ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ ಏನಿದೆ, ವೋಟರ್ ಲಿಸ್ಟಲ್ಲಿ ಅಂದರೆ ಸರಿಯಾಗಿ BLO ಅವರು ಅಪ್ಲೋಡ್ ಮಾಡಿದಾರಾ, ನಿಮ್ಮದು ಒಂದು ಅಪ್ಲಿಕೇಶನ್ ಏನಿದೆ, ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ ಏನಿದೆ ಸರಿಯಾಗಿ ಅಪ್ಲೋಡ್ ಆಗಿದೆನಾ, ನಿಮ್ಮದು ಆಗಸ್ಟ್ 17ನೇ ತಾರೀಕು ಕರಡು ಮತದಾರರ ಪಟ್ಟಿಯಲ್ಲಿ ನಿಮ್ಮೊಂದು ಹೆಸರು ಬರುತ್ತಾ ಬರಲ್ವಾ, ಈ ರೀತಿಯಾಗಿ ನೀವು ಸುಲಭವಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು. ನೀವು ಭರ್ತಿ ಮಾಡಿ ಕೊಟ್ಟಿರ್ತಕ್ಕಂಥ SIR ಎನ್ಯುಮರೇಷನ್ ಫಾರ್ಮ್ BLO ಅವರು ಅಪ್ಲೋಡ್ ಮಾಡಿದಾರಾ ಇಲ್ವಾ, ನಿಮ್ಮದು ಸರಿಯಾಗಿ ಅಪ್ಲೋಡ್ ಆಗಿದೆಯಾ ಇಲ್ವಾ, ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆಯಾ ಇಲ್ಲ ಅಂತ ನೀವು ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬೋದು. ವೀಕ್ಷಕರೇ, ಏನು ರಾಜ್ಯದಲ್ಲಿ 5.45 ಕೋಟಿ ಮತದಾರರಿದ್ದಾರೆ. ಮತದಾರರ ಪೈಕಿ ಸುಮಾರು 47 ಲಕ್ಷಕ್ಕೂ ಅಧಿಕ ಮತದಾರರ ಹೆಸರುಗಳೇನಿದೆ ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ ಇದೆ ವೀಕ್ಷಕರೇ. ಯಾಕೆ ಅಂತಂದರೆ 47 ಲಕ್ಷಕ್ಕೂ ಅಧಿಕ ಮತದಾರರೇನಿದ್ದಾರೆ ಅವರ ಒಂದು ಕೊಟ್ಟಿರ್ತಕ್ಕಂಥ ವಿಳಾಸದಲ್ಲಿ ವಾಸ ಇಲ್ಲ, ಮತ್ತು ಜೊತೆಗೆ ಮೃತಪಟ್ಟವರು, ಗೈರು ಹಾಜರಾದಂಥವರು, ಈ ರೀತಿಯಾಗಿ ಇಂತಹ ಕಾರಣಗಳನ್ನು ಇಟ್ಟುಕೊಂಡು ವೀಕ್ಷಕರೇ ಈ ಒಂದು ಮತದಾರರ ಪಟ್ಟಿಯಿಂದ ಕೈ ಬಿಡುವ ಸಾಧ್ಯತೆ ಇದೆ ವೀಕ್ಷಕರೇ. ಹೀಗಾಗಿ ನೀವು SIR ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮ್ಮ ಒಂದು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಬೋದು ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆಯಾ ಇಲ್ವಾ ಅಂತ. ಮತ್ತು ಯಾರ್ದೆಲ್ಲ ನಿಮ್ಮೊಂದು ಕುಟುಂಬದವ್ರದ್ದು 2002ರ ಲಿಸ್ಟಲ್ಲಿ ನಿಮ್ಮೊಂದು ಹೆಸರು ಇರಲಿಲ್ಲ, ನಿಮ್ಮೊಂದು ಪೋಷಕರದು ಮತ್ತು ತಂದೆಯವ್ರದ್ದು, ನಿಮ್ಮೊಂದು ಅಜ್ಜ ಅಜ್ಜಿಯವ್ರದ್ದು ಹೆಸರುಗಳು 2002ರ ಲಿಸ್ಟಲ್ಲಿ ಇದ್ದಿಲ್ಲ ಅಂತಂದರೆ ನಾವು 2 ಕಾಲಮ್ಗಳನ್ನು ಭರ್ತಿ ಮಾಡದೆ ಹಾಗೆ ಕೆಳಗೆ ನಮ್ಮ ಒಂದು ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ ನಾವು ಫಿಲ್ ಮಾಡಿ ಕೊಟ್ಟಿದ್ದೀವಿ ಅಂತಂದರೆ ನೀವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ನೋಟಿಸ್ ಬರುವಂಥದ್ದು ಸಾಧ್ಯತೆ ಇರುತ್ತೆ ವೀಕ್ಷಕರೇ. ನೋಟಿಸ್ ಬಂದ ಮೇಲೆ ನೀವು ಯಾವೆಲ್ಲ ದಾಖಲೆಗಳು ಸಬ್ಮಿಟ್ ಮಾಡಬೇಕು ಚುನಾವಣಾ ಆಯೋಗಕ್ಕೆ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ನೀವು ಭರ್ತಿ ಮಾಡಿಕೊಟ್ಟಿರ್ತಕ್ಕಂಥ SIR ಎನ್ಯುಮರೇಷನ್ ಫಾರ್ಮ್ನ ಸರಿಯಾಗಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆಯಾ BLO ಅವರ ಕಡೆಯಿಂದ ಅಂತ ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ, ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿ. ಗೂಗಲ್ ಓಪನ್ ಮಾಡಿದ ನಂತರ ECI NET ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲನೇ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿ. ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ಈ ರೀತಿಯಾಗಿರ್ತಕ್ಕಂಥ ಹೋಮ್ ಪೇಜ್ ಓಪನ್ ಆಗುತ್ತೆ. ಚುನಾವಣಾ ಆಯೋಗದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ವೀಕ್ಷಕರೇ. ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ, ಮೊದಲನೇದಾಗಿ ವೀಕ್ಷಕರೇ ನೀವು ಲಾಗಿನ್ ಇಲ್ಲ ಅಂತಂದರೆ ಲಾಗಿನ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ತೀವಿ ವೀಕ್ಷಕರೇ, ನಾನು ಇವಾಗ ನೀವು ಸೈನ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನೀವು ಆಲ್ರೆಡಿ ಲಾಗಿನ್ ಆಗಿದ್ರಿ ಅಂತಂದರೆ ಇಲ್ಲಿ ಲಾಗಿನ್ ಆಪ್ಷನ್ ಇದೆ, ಲಾಗಿನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾನು ನಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ಕ್ಯಾಪ್ಚಾ ಎಂಟ್ರ್ ಮಾಡಿ, OTPನ ಬಂದಿರುವಂಥ ಮೊಬೈಲ್ ನಂಬರ್ಗೆ ಬಂದಿರುವಂಥ OTP ಎಂಟರ್ ಮಾಡಿ ತಮಗೆ ಮುಂದಿನ ಪ್ರೋಸೆಸ್ ತಿಳಿಸ್ಕೊಡ್ತೀನಿ. ನೋಡ್ಕೊಳ್ಬೋದು ವೀಕ್ಷಕರು, ನೋಡ್ಕೊಳ್ಬೋದು ನಾನು ಇವಾಗ ಮೊಬೈಲ್ ನಂಬರು ಕೊಟ್ಟಿರ್ತಕ್ಕಂಥ ಕ್ಯಾಪ್ಚಾ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ಗೆ ಬಂದಿರುವಂಥ OTPನೂ ಕೂಡ ಎಂಟರ್ ಮಾಡಿ ಲಾಗಿನ್ ಆಗಿದ್ದೀನಿ. ಲಾಗಿನ್ ಆದಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ, ಇಲ್ಲಿ 3 ಆಪ್ಷನ್ಗಳು ನಮಗೆ ಕಾಣ್ತಾ ಇರುವಂಥದ್ದು. ಫಿಲ್ ಎನ್ಯುಮರೇಷನ್ ಫಾರ್ಮ್ ಅಂತ ಇದೆ, ಸರ್ಚ್ ಯುವರ್ ನೇಮ್ ಇನ್ ಲಾಸ್ಟ್ SIR ಅಂತ ಇದೆ, ಸಬ್ಮಿಟ್ ಡಾಕ್ಯುಮೆಂಟ್ ಅಗೇನೆಸ್ಟ್ ನೋಟಿಸ್ ಇಶ್ಯೂಡ್ ಅಂತ ಇದೆ. ಈ ಒಂದು 3 ಆಪ್ಷನಲ್ಲಿ ನೀವು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ಇವಾಗ ಮೊದಲನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ವೀಕ್ಷಕರೇ. ಇಲ್ಲಿ ನೋಡ್ಕೊಬೋದು ಮೊದಲನೇದಾಗಿ ರಾಜ್ಯನ ಸೆಲೆಕ್ಟ್ ಮಾಡೋದಾಗಿರುತ್ತೆ. ರಾಜ್ಯನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಒಂದು SMC ನಂಬರ್, ವೋಟರ್ ID ಕಾರ್ಡ್ ನಂಬರ್ನ ಎಂಟರ್ ಮಾಡೋದಾಗಿರುತ್ತೆ. ಏನು ಇವಾಗ ಪ್ರೆಸೆಂಟ್ 2025-26ನೇ ವರ್ಷದಲ್ಲಿ ನಿಮ್ಮದು SMC ನಂಬರ್ ಏನಿರುತ್ತೆ ಆ ಒಂದು SMC ನಂಬರ್ನ ಎಂಟ್ರಿ ಮಾಡೋದಾಗಿರುತ್ತೆ. 2002ರ ಮತದಾರರ ಪಟ್ಟಿಯಲ್ಲಿರುವಂಥ ವೋಟರ್ ID ಕಾರ್ಡ್ ನಂಬರ್ನ ಎಂಟ್ರಿ ಮಾಡೋದಿರೋಲ್ಲ ವೀಕ್ಷಕರೇ, ಆ ಒಂದು ನಂಬರ್ನ ಎಂಟ್ರಿ ಮಾಡಬಾರ್ದು. ಇವಾಗ ಪ್ರೆಸೆಂಟ್ 2025-26ನೇ ಸಾಲಿನಲ್ಲಿ ನಿಮ್ಮ ಒಂದು SMC ನಂಬರ್ ಏನಿದೆ ವೋಟರ್ ಲಿಸ್ಟಲ್ಲಿ ಆ ಒಂದು ನಂಬರ್ನ ಎಂಟ್ರಿ ಮಾಡೋದಾಗಿರುತ್ತೆ. ಇವಾಗ ನಾನು ವೋಟರ್ ID ಕಾರ್ಡ್ ನಂಬರ್ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ರೀತಿ ಸ್ಟೇಟಸ್ ತೋರಿಸುತ್ತೆ ಅಂತ ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ನೋಡ್ಕೊಳ್ಬೋದು ವೀಕ್ಷಕರು, ನೋಡ್ಕೊಳ್ಬೋದು ರಾಜ್ಯನ ಸೆಲೆಕ್ಟ್ ಮಾಡಿ SMC ನಂಬರ್ನ ಎಂಟ್ರಿ ಮಾಡಿ ಸರ್ಚ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬಿನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO ಅಂತ ಇದೆ. ಈ ರೀತಿಯಾಗಿ ಬರಬೇಕು ವೀಕ್ಷಕರೇ. ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಮದು ಕೂಡ ಸ್ಟೇಟಸ್ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮು
BLO ಅವರ ಕಡೆಯಿಂದ ಸಕ್ಸಸ್ಫುಲ್ ಆಗಿ ಅಪ್ಲೋಡ್ ಆಗಿದೆ, ಸಬ್ಮಿಟ್ ಆಗಿದೆ, ಸಕ್ಸಸ್ಫುಲ್ ಆಗಿ ಚುನಾವಣಾ ಆಯೋಗಕ್ಕೆ ಸಬ್ಮಿಟ್ ಆಗಿದೆ ಅಂತ ಅರ್ಥ ವೀಕ್ಷಕರೇ. ಇಲ್ಲಿ ವೀಕ್ಷಕರೇ ಇನ್ನೊಂದು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಏನಾದರೂ ತೋರಿಸ್ತಾ ಇದ್ದರೆ ವೀಕ್ಷಕರು ನೋಡ್ಕೊಬೋದು. ನೀವು ಏನಾದರೂ ಸ್ಟೇಟಸ್ನ ಚೆಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮ್ ಏನಿದೆ BLO ಅವ್ರ ಕಡೆಯಿಂದ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿರೋದಿಲ್ಲ, ಅವರು ಅಥವಾ ಇನ್ನೂ ಕೂಡ ಸಬ್ಮಿಟ್ ಮಾಡೋ ಇರೋದಿಲ್ಲ. ಮತ್ತು ಅಥವಾ ಇನ್ನೂ ಒಂದು ಕಾರಣ ಏನಂತಂದರೆ SIR ಎನ್ಯುಮರೇಷನ್ ಫಾರ್ಮ್ನ ನೀವು ಭರ್ತಿ ಮಾಡಿ ಇನ್ನೂ ಕೂಡ BLO ಅವರಿಗೆ ಸಬ್ಮಿಟ್ ಮಾಡಿಲ್ಲ ಅಂತಂದರೆ ಈ ರೀತಿಯಾಗಿ ಸ್ಟೇಟಸ್ನ ತೋರಿಸುವಂಥದ್ದು. ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ ಇನ್ನೂ ಕೂಡ ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರೋದಿಲ್ಲ, ಸಬ್ಮಿಟ್ ಆಗಿರೋದಿಲ್ಲ ವೀಕ್ಷಕರೇ. ಹೀಗಾಗಿ ನೀವು ಕೂಡ ಈ ರೀತಿಯಾಗಿ ತೋರಿಸ್ತಾ ಇತ್ತು ನಿಮ್ಮದು SIR ಎನ್ಯುಮರೇಷನ್ ಸ್ಟೇಟಸ್ ಚೆಕ್ ಮಾಡಿದಾಗ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದರೆ ನಿಮ್ಮದು ಇನ್ನೂ ಕೂಡ ಅಪ್ಲೋಡ್ ಆಗಿರೋದಿಲ್ಲ, ಸಬ್ಮಿಟ್ ಆಗಿರೋದಿಲ್ಲ ಸಕ್ಸಸ್ಫುಲ್ಲಾಗಿ. ನೀವು ಆನ್ಲೈನಲ್ಲಿ ಸಬ್ಮಿಟ್ ಮಾಡಬೇಕು, SIR ಎನ್ಯುಮರೇಷನ್ ಫಾರ್ಮ್ನ ಆನ್ಲೈನಲ್ಲಿ ಭರ್ತಿ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಏನಿರುತ್ತೆ ನಿಮ್ಮ ಒಂದು ವೋಟರ್ ID ಕಾರ್ಡಿಗೆ ಲಿಂಕ್ ಆಗಿರಬೇಕಾಗುತ್ತೆ ವೀಕ್ಷಕರೇ. ಲಿಂಕ್ ಆಗಿಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ SIR ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡೋಕ್ಕೆ ಬರೋದಿಲ್ಲ. ಮತ್ತು ನೀವು ಫಿಸಿಕಲ್ ಫಾರ್ಮ್ ಏನಿರುತ್ತೆ ಫಿಸಿಕಲ್ ಫಾರ್ಮ್ನ BLO ಅವ್ರ ಕಡೆಯಿಂದ ಸಬ್ಮಿಟ್ ಮಾಡಬೇಕಾಗುತ್ತೆ ವೀಕ್ಷಕರೇ. SIR ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದಾಗ BLO ಅವರು ಅದನ್ನು ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮ್ ಏನಿದೆ ಚುನಾವಣಾ ಆಯೋಗದ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡುವಂಥದ್ದು ವೀಕ್ಷಕರೇ, ಮತ್ತು ಸಬ್ಮಿಟ್ ಮಾಡುವಂಥದ್ದು. ಮೊಬೈಲ್ ನಂಬರ್ ಲಿಂಕ್ ಇರುವಂಥವರಿಗೆ ಮಾತ್ರ ಆನ್ಲೈನಲ್ಲಿ SIR ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡೋಕ್ಕೆ ಅವಕಾಶ ಇರುವಂಥದ್ದು. ಕೇವಲ 5 ನಿಮಿಷಗಳಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ವೀಕ್ಷಕರೇ ನಿಮ್ಮದು SIR ಎನ್ಯುಮರೇಷನ್ ಫಾರ್ಮ್ ಅಪ್ಲೋಡ್ ಆಗಿದೆಯಾ ಇಲ್ವಾ ಅಂತ. ಇನ್ನು ವೀಕ್ಷಕರೇ ಇವಾಗ ನೀವು 2002ರ ಮತದಾರರ ಪಟ್ಟಿಯಲ್ಲಿರುವಂಥ ಡೀಟೇಲ್ಸ್ ನಮ್ಮ ಒಂದು ತಂದೆ ತಾಯಿಯದು ಆಗಿರ್ಬೋದು ಮತ್ತು ಅಜ್ಜ ಅಜ್ಜಿಯವ್ರದ್ದು ಆಗಿರ್ಬೋದು, ಯಾರ್ದು ಡೀಟೇಲ್ಸ್ ನಾವು ಫಿಲ್ ಮಾಡಿಲ್ಲ, ನಮ್ಮ ಡೀಟೇಲ್ಸ್ ಮಾತ್ರ ನಾವು ಫಿಲ್ ಮಾಡಿ BLO ಅವರಿಗೆ ಸಬ್ಮಿಟ್ ಮಾಡಿದ್ದೀವಿ, ನಮಗೆ ನೋಟಿಸ್ ಬರುತ್ತಾ ಅಂತ ಕೆಲವೊಬ್ರು ಕೇಳ್ತಾಯಿದ್ರು. ಹೌದು ವೀಕ್ಷಕರೇ, ನೀವು 2002ರ ಮತದಾರರ ಪಟ್ಟಿಯಲ್ಲಿರುವಂಥ ಯಾರ್ದು ಡೀಟೇಲ್ಸ್ ನೀವು ಭರ್ತಿ ಮಾಡಿ ಕೊಟ್ಟಿಲ್ಲ ಅಥವಾ ನಿಮ್ಮದು ಯಾರ್ದು ಡೀಟೇಲ್ಸ್ ಇರಲಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಡೀಟೇಲ್ಸ್ ಮಾತ್ರ ಭರ್ತಿ ಮಾಡಿ BLO ಅವರಿಗೆ ಕೊಟ್ಟಿದ್ದರೆ ನಿಮಗೆ ಒಂದು ನೋಟಿಸ್ ಬರುತ್ತೆ ವೀಕ್ಷಕರೇ. ಚುನಾವಣಾ ಆಯೋಗ ಕಡೆಯಿಂದ ನೋಟಿಸ್ ಬಂದ ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ 11 ದಾಖಲೆಗಳಲ್ಲಿ ಯಾವುದಾದ್ರೂ ಒಂದು ದಾಖಲೆನ ನೀವು ಕೊಡಬೇಕಾಗುತ್ತೆ. ಚುನಾವಣಾ ನೋಂದಣಾಧಿಕಾರಿ ಇರ್ತಾರೆ, ಅವರಿಗೆ ಒಂದು ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ಮೇಲೆ ನಿಮಗೆ ಮತ್ತೆ ನಿಮ್ಮ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಕರೆಕ್ಟಾಗಿತ್ತು ಅಂತಂದರೆ ನಿಮಗೆ ಮತ್ತೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಕೂಡ ಉಳಿಯುವಂಥದ್ದು ವೀಕ್ಷಕರೇ. ಈ ರೀತಿಯಾಗಿ ಪ್ರೊಸೆಸ್ನ ಇರುವಂಥದ್ದು. ಮತ್ತು ಚುನಾವಣಾ ಆಯೋಗದ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಅನೂಪ್ ಕುಮಾರ್ ಸರ್ ಅವರೇ ಮಾಹಿತಿನ ತಿಳಿಸಿರುವಂಥದ್ದು ವೀಕ್ಷಕರೇ. ಇಷ್ಟು SIR ಎನ್ಯುಮರೇಷನ್ ಫಾರ್ಮ್ ಬಗ್ಗೆ ತಮಗೆ ಯಾವ ರೀತಿ ನಿಮ್ಮ ಒಂದು SIR ಎನ್ಯುಮರೇಷನ್ ಫಾರ್ಮ್ BLO ಅವರು ಅಪ್ಲೋಡ್ ಆಗಿದೆ BLO ಅವ್ರ ಕಡೆಯಿಂದ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗಿದೆಯಲ್ಲ ಅಂತ ನಿಮ್ಮ ಒಂದು ಮೊಬೈಲ್ ಫೋನಿನ ಮುಖಾಂತರವೇ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಂತಹ ಕಮೆಂಟ್ಗಳನ್ನ ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.